ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯ 3rd ಮಂತ್ ಹೇಗಿರುತ್ತೆ, ಏನೆಲ್ಲ ಒಂದು ಡೆವಲಪ್ಮೆಂಟ್ಸ್ ಆಗಿರುತ್ತೆ, ಶರೀರದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಟ್ರೈಮಿಸ್ಟರ್ನ ಕೊನೆಯ ಸ್ಟೇಜ್ ಈ ಒಂದು 3rd ಮಂತ್ ಅಂತ ಹೇಳ್ಬೋದು. ಈ 3rd ಮಂತಲ್ಲಿ ನಿಮಗೆ ಒಂದು ಮಾರ್ನಿಂಗ್ ಸಿಕ್ನೆಸ್ಸು, ಟಯರ್ಡ್ನೆಸ್ಸು, ಫಟಿಗ್ನೆಸ್ ಅನ್ನೋದು ಸಹ ಕೊನೆಯಾಗುವಂಥ ಚಾನ್ಸಸ್ ಇರುತ್ತೆ. 3ನೇ ತಿಂಗಳಿಂದ ಈ ಒಂದು ಮಾರ್ನಿಂಗ್ ಸಿಕ್ನೆಸ್ ಏನಿದೆ ಅಥವಾ ಒಂದು ಟಯರ್ಡ್ನೆಸ್ಸು, ಫಟಿಗ್ನೆಸ್ಸು ಸಹ ನಿಮಗೆ ಕೊನೆಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. 4ನೇ ತಿಂಗಳಿಂದ ಈ ಎಲ್ಲ ತೊಂದರೆಗಳು ಸಹ ನಿಮಗೆ ಕಾಣೋದಕ್ಕೆ ಕಡಿಮೆಯಾಗೇ ಸಿಗುತ್ತೆ ಅಂತ ಹೇಳ್ಬೋದು. ಈ ತಿಂಗಳಿಂದ ಗರ್ಭಿಣಿ ಸ್ತ್ರೀಯರಲ್ಲಿ ತಮ್ಮ ಹೊಟ್ಟೆ ಭಾಗದಲ್ಲಿ ಆಗುವಂಥ ಒಂದು ಬದಲಾವಣೆಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಗರ್ಭದಲ್ಲಿ ಮಗುವಿನ ಒಂದು ಬೆಳವಣಿಗೆ ತುಂಬ ರ್ಯಾಪಿಡಾಗಿ ಈ ತಿಂಗಳಿಂದ ಶುರುವಾಗಿರೋದ್ರಿಂದ ಹೊಟ್ಟೆಯ ಆಕಾರದಲ್ಲೂ ಸಹ ನಿಮಗೆ ಕೆಲವೊಂದು ಬದಲಾವಣೆಗಳು ಕಾಣೋದಕ್ಕೆ ಸಿಗುತ್ತೆ. ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಶುರುವಾಗಿರೋದ್ರಿಂದ ಒಂದು ಗರ್ಭದ ಸೈಜು ಜಾಸ್ತಿ ಆಗೋದಾಗಲಿ, ಇದರಿಂದ ನಿಮಗೆ ಒಂದು ಪಚನ ಕ್ರಿಯೆಯಲ್ಲಿ ಆಗುವ ಒಂದು ಸಮಸ್ಯೆಯೂ ಸಹ ಎದುರಾಗುತ್ತೆ. ಎದೆ ಭಾಗದಲ್ಲಿ ಆ್ಯಸಿಡಿಟಿ ಆಗುವಂಥದ್ದು, ಎದೆ ಉರಿ ಕಾಣಿಸ್ಕೊಳ್ಳುವಂಥದ್ದು, ಕೆಲವೊಂದು ಸಮಸ್ಯೆಗಳು ನಿಮಗೆ ಈ ತಿಂಗಳಿಂದ ಶುರುವಾಗುವಂಥ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಹೊಟ್ಟೆ ಭಾಗದಲ್ಲಿರುವ ಆ್ಯಸಿಡನ್ನು ನಿಮ್ಮ ಎದೆಯವರೆಗೂ ಕೊಂಡೊಯ್ತಾ ಇರುತ್ತೆ. ಆದ್ದರಿಂದ ನಿಮಗೆ ಜಾಸ್ತಿ ಒಂದು ಗಂಟ್ಲಲ್ಲಿ ಅಸಿಡಿಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಜಾಸ್ತಿ ಹೊತ್ತು ಮಲಗಿದರೆ ತಿನ್ನುವಂಥ ಆಹಾರ ಗಂಟ್ಲಿಗೆ ಬರುವಂಥ ಸಾಧ್ಯತೆಗಳು ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಸ್ವಲ್ಪ ಮಾತ್ರದಲ್ಲೇ ಒಂದು 4-5 ಬಾರಿ ದಿನಕ್ಕೆ ತಿನ್ನಬೇಕಾಗುತ್ತೆ. ಒಂದೇ ಬಾರಿಗೆ ಜಾಸ್ತಿ ಒಂದು ಫುಡ್ಡನ್ನು ಕನ್ಸ್ಯೂಮ್ ಮಾಡುವಂಥದ್ದು ಅವಾಯ್ಡ್ ಮಾಡಬೇಕು. ಈ ಶುಭ ಸಮಾಚಾರವನ್ನು ನಿಮ್ಮ ಮನೆಯವರಿಂದ ಈ ತಿಂಗಳು ನಿಮಗೆ ಬಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ತಿಂಗಳಲ್ಲಿ ಒಂದು ಬೇಬಿ ಬಂಪ್ ಅನ್ನೋದು ಕೆಲವರಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಹೊಟ್ಟೆಯ ಭಾಗ ಸ್ಟ್ರೆಚ್ ಆಗುವಂಥ ಟೈಮು ಈಗಲೇ ಶುರುವಾಗುವಂಥದ್ದು. ಕೆಲವೊಂದು ಸಲ ಸ್ಟ್ರೆಚ್ ಮಾರ್ಕ್ಸು ಸಹ ನಿಮಗೆ 3-4ನೇ ತಿಂಗಳಿಂದನೇ ಹೊಟ್ಟೆ ಭಾಗದ ಮೇಲೆ ಕಾಣೋದಕ್ಕೆ ಸಿಗುತ್ತೆ. ಈ ತಿಂಗಳು ತುಂಬ್ತಾ ಇದ್ದಂಗೆ ಹೊಟ್ಟೆ ಭಾಗದಲ್ಲಿ ನವೆನೂ ಸಹ ಶುರುವಾಗುತ್ತೆ. ಸ್ಕಿನ್ ಸ್ಟ್ರೆಚಿಂಗ್ ಆಗ್ತಾ ಇರೋದ್ರಿಂದ ಹೊಟ್ಟೆ ಭಾಗದಲ್ಲಿ ನವೆ ಅನ್ನೋದು ಶುರುವಾಗುತ್ತೆ. ಇದರಿಂದ ಜಾಸ್ತಿ ತೀವ್ರತೆಗೆ ಹೋದಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿಯಾದ ಒಂದು ಲೋಷನ್ ಅಥವಾ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ತಾ ಬರಬೇಕು ಆಗಾಗ್ಗೆ. ಇನ್ನು ಹೊಟ್ಟೆಯ ಭಾಗ ಬೆಳೀತಾ ಇದ್ದಂಗೆ ಅದರ ಒಂದು ಪ್ರೆಷರ್ ಅನ್ನೋದು ಸೊಂಟದ ಭಾಗದ ಮೇಲೆ ಬೀಳುತ್ತೆ. ಸೊಂಟದ ಭಾಗದಲ್ಲಿ ನೋವು, ಪ್ರೆಷರ್ ಅನ್ನೋದು ನಿಮಗೆ ಆದಾಗ ಲೈಟಾಗಿ ಕೆಲವೊಂದು ಎಕ್ಸಸೈಸು, ಸ್ಟ್ರೆಚಿಂಗನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಕೂತಲ್ಲೇ ಸಡನ್ನಾಗಿ ಏಳುವಂಥದ್ದು, ಸಡನ್ನಾಗಿ ಕೂರುವಂಥದ್ದು, ಸಡನ್ನಾಗಿ ಕೆಳಗಡೆ ಮಲಗುವಂಥದ್ದು, ಈ ರೀತಿ ಮಾಡದೆ ಸಾವಧಾನವಾಗಿ ಈ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಈ ಸಮಯದಲ್ಲಿ ಕೆಲವೊಂದು ಸಲ ನಿದ್ದೆನೂ ಸಹ ಬಾರದೆ ಹೋಗ್ಬೋದು. ಯಾಕೆಂದರೆ ಒಂದು ಬೇಬಿ ಬಂಪ್ನ ಡೆವಲಪ್ಮೆಂಟಿಂದ ಸೈಜ್ ದೊಡ್ಡದಾಗಿರೋದ್ರಿಂದ ಅದ್ರ ಜೊತೆಗೆ ದೇಹದಲ್ಲಿ ಆಗ್ತಾ ಇರುವಂಥ ಅನೇಕ ಹಾರ್ಮೋನ್ಗಳ ಚೇಂಜಸ್ಸಿಂದ ನಿಮಗೆ ನಿದ್ದೆಯೂ ಸಹ ಸರಿಯಾಗಿ ಬಾರದೇ ಇರ್ಬೋದು. ಇನ್ನು 3ನೇ ತಿಂಗಳಲ್ಲೂ ಸಹ ಅನೇಕ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಮಾರ್ನಿಂಗ್ ಸಿಕ್ನೆಸ್ಸು, ವಾಮಿಟಿಂಗು, ನಾಸಿಯಾ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿ ನಿಮಗೆ ದೇಹದಲ್ಲಿ ಆಗ್ತಾ ಇರುವಂಥ ಅನೇಕ ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಆಗುವಂಥದ್ದು. ಈ ರೀತಿ ಆಗ್ತಾ ಇದೆ ಅಂದರೆ ಕೆಲವೊಬ್ಬರಿಗೆ ಒಗ್ಗರಣೆ ಸ್ಮೆಲ್ ಬೀಳ್ತಾ ಇದ್ದಂಗೆ, ಅಥವಾ ಕೆಲವೊಬ್ಬರಿಗೆ ಕಿಚನಲ್ಲಿ ಯಾವುದಾದ್ರೂ ಒಂದು ವಾಸನೆ ಬೀಳ್ತಾ ಇದ್ದಂಗೆ ಒಂದು ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಊಟ ಸೇರೋದಿಲ್ಲ, ಏನೇ ಒಂದು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ, ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಈ ರೀತಿ ಸಿಚುವೇಷನಲ್ಲಿ ನೀವು ಆದಷ್ಟು ಒಂದು ಲಿಕ್ವಿಡ್ ಫುಡ್ಡನ್ನು ಆಗಾಗ್ಗೆ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ನಿಂಬೆಹಣ್ಣಿನ ರಸ ಆಗಿರ್ಬೋದು ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು. ದಿನಕ್ಕೆ 3-4 ಬಾರಿ ಕುಡಿತಾ ಬಂದರೆ ಇದರಿಂದ ಸ್ವಲ್ಪ ನಿಮಗೆ ಉಪಶಮನ ಸಿಗುತ್ತೆ. ಇನ್ನು ಬೇಬಿಯ ಡೆವಲಪ್ಮೆಂಟ್ ಅನ್ನೋದು 3ನೇ ತಿಂಗಳಲ್ಲಿ ತುಂಬ ರ್ಯಾಪಿಡಾಗಿ ಶುರುವಾಗಿರುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಪೌಷ್ಟಿಕಾಂಶದ ಸೇವನೆ ಮಾಡೋದು ತುಂಬಾ ಅತ್ಯಗತ್ಯ. ಪೌಷ್ಟಿಕಾಂಶವುಳ್ಳ ತರಕಾರಿ, ಹಣ್ಣುಗಳು, ಸೊಪ್ಪುಗಳನ್ನು, ಕಾಳುಗಳನ್ನು ಖಂಡಿತವಾಗ್ಲೂ ನಿಮ್ಮ ಒಂದು ಡಯಟಲ್ಲಿ ಶಾಮಿಲ್ ಮಾಡ್ಕೋಬೇಕು. ಜಂಕ್ ಫುಡ್, ಫ್ರೈ ಫ್ರೂಟ್, ಸೀ ಫುಡನ್ನು ಈ ಟೈಮಲ್ಲಿ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ದೇಹಕ್ಕೆ ಉಷ್ಣ ತರುವಂಥ ಯಾವುದೇ ಆಹಾರಗಳನ್ನು ನೀವು ಈ ಸಮಯದಲ್ಲಿ ಸೇವನೆ ಮಾಡಬಾರ್ದು. ಇದರ ಬಗ್ಗೆ ಜಾಗರೂಕರಾಗಿರಬೇಕು. ಈ ತಿಂಗಳಲ್ಲಿ ಒಂದು ಮೂಡ್ ಸ್ವಿಂಗ್ಸ್ ಅನ್ನೋದು ಸಹ ಕೆಲವೊಬ್ಬ ಗರ್ಭಿಣಿ ಸ್ತ್ರೀಯರಲ್ಲಿ ನೋಡ್ಬೋದು. ಈ ರೀತಿ ಇದ್ದಾಗ ಅದು ಗರ್ಭದ ಮಗು ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಈ ಟೈಮಲ್ಲಿ ನೀವು ಲೈಟ್ ಮ್ಯೂಸಿಕ್ ಕೇಳೋದಾಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದಾಗಲಿ, ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಹಿಮೋಗ್ಲೋಬಿನ್, ಯೂರಿನ್, ಬ್ಲಡ್ ಶುಗರ್ ಟೆಸ್ಟ್ಗಳನ್ನು ಈ ತಿಂಗಳಲ್ಲಿ ಮಾಡಿಸ್ತಾ ಇರಬೇಕು. ರೆಗ್ಯುಲರ್ ಆಗಿ 3 months once ಈ ಟೆಸ್ಟನ್ನು ಮಾಡಿಸಿ ದೇಹದ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು. ಗರ್ಭದಲ್ಲಿ ಇರುವಂಥ ಮಗು ಒಂದು ಚಿಕ್ಕ ಅಕ್ಕಿ ಕಾಳಿನ ಆಕಾರದಿಂದ ಒಂದು ನಿಂಬೆಹಣ್ಣಿನ ಆಕಾರಕ್ಕೆ ಈ ತಿಂಗಳಲ್ಲಿ ಬಂದಿರುತ್ತೆ. ಶರೀರದ ಮುಖ್ಯ ಅಂಗಗಳು ಆಗಲೇ ಬಂದಿರುತ್ತೆ. ಅದು ಡೆವಲಪ್ ಆಗೋದಕ್ಕೆ ಮುಂದೆ ಶುರುವಾಗಬೇಕಾಗತ್ತೆ. ಕೈಗಳ ಬೆರಳನ್ನು
ಮಡಿಸೋದು, ತೆಗೆಯುವಂಥದ್ದು, ಬೆರಳುಗಳನ್ನು ಚೀಪುವಂಥದ್ದು, ಕೆಲವೊಂದು ಮೂಮೆಂಟ್ಸ್ ಅನ್ನೋದು ಈ 3ನೇ ತಿಂಗಳಿಂದನೇ ಶುರುವಾಗೋಗಿರುತ್ತೆ. ಬಹುತೇಕ ಗರ್ಭಿಣಿ ಸ್ತ್ರೀಯರಲ್ಲಿ 3ನೇ ತಿಂಗಳ ಕೊನೆ ವಾರದಲ್ಲೇ ಬೇಬಿ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಮೊದಲ 3 ತಿಂಗಳು ಯಾವುದೇ ಟ್ರಾವೆಲಿಂಗನ್ನು ಗರ್ಭಿಣಿ ಸ್ತ್ರೀಯರು ಇಟ್ಕೋಬಾರ್ದು. ಇನ್ನು ಮೊದಲ 3 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ನಡೆದೋಯ್ತು ಅಂತ ಹೇಳಿದ್ರೆ 50% ಆಫ್ ಮಿಸ್ಕ್ಯಾರೇಜಸ್ನ ಒಂದು ಗಂಡಾಂತರದಿಂದ ತಪ್ಪಿಸ್ಕೊಂಡಾಗೆ. ಸೊ ಫಸ್ಟ್ 3 ಮಂತ್ಸು ತುಂಬ ಕೇರ್ಫುಲ್ಲಾಗಿ ಗರ್ಭಿಣಿ ಸ್ತ್ರೀಯರು ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.